ಸೊ ರೀಸೆಂಟ್ ಆಗಿ ನಮ್ಮ ಕರ್ನಾಟಕದಲ್ಲಿ ಎರಡು ಮೂವಿಗಳು ರಿಲೀಸ್ ಆಗಿವೆ. ಸೊ ಮೊದಲನೇ ಮೂವಿ ಬಂದ್ಬಿಟ್ಟು ಸೂಪ್ರಮ್ ಶೋ ಮತ್ತೆ ಎರಡನೇ ಮೂವಿ ಬಂದ್ಬಿಟ್ಟು ಕೊತ್ತಲವಾಡಿ ಅಂತೇಳಿ. ಸೊ ಎರಡು ಮೂವಿನ ಆಲ್ ಕಂಪೇರ್ ಮಾಡಿ ಯಾವ ಮೂವಿ ಬೆಸ್ಟ್ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಯೋಣ ಅಂತ ಬನ್ನಿ. ಸೊ ಮೊದಲನೇ ಮೂವಿ ರಿವ್ಯೂ ಮಾಡೋದಾದ್ರೆ ಸೂಪ್ರಮ್ ಶೋ ಮೂವಿ ಎಷ್ಟು ಫನಿ ಆಗಿದೆಯೋ ಅಷ್ಟೇ ಅಗ್ರೆಷನ್ ಕೂಡ ಹೊಂದಿದೆ ಮೂವಿ. ಸೊ ಈ ಮೂವಿ ನೋಡ್ಲಿಕ್ಕೆ ಜನರಲ್ಲಿ ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಅಂತ ಹೇಳ್ಬೋದು. ಸೊ ಈ ಮೂವಿ ಬಂದ್ಬಿಟ್ಟು 4 ಕೋಟಿ ಬಜೆಟ್ ಅಲ್ಲಿ ಆಗಿದೆ ಮತ್ತು ಇದು ಬಾಕ್ಸ್ ಆಫೀಸ್ ಧೂಳಿಪಟ ಮಾಡಿದೆ ಅಂತ ಹೇಳ್ಬೋದು. ಬಾಕ್ಸ್ ಆಫೀಸ್ ನಲ್ಲಿ 40 ಕೋಟಿ ಕಲೆಕ್ಷನ್ ನ ಮಾಡಿದೆ. ಸೊ ಇನ್ನೊಂದೇನ್ ಮೆಚ್ಚಬೇಕಾಗಿತ್ತಪ್ಪ ಅಂದ್ರೆ ಸೂಪ್ರಮ್ ಶೋ ಅವರ ಮೂವಿಯ ಸ್ಕ್ರಿಪ್ಟ್ ಆಗಿರ್ಬೋದು ಮತ್ತೆ ಅವರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಸೊ ಎಲ್ಲರೂ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸೊ ಈ ಮೂವಿ ತುಂಬಾನೇ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಮತ್ತೆ ರೀಸೆಂಟ್ ಆಗಿ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಮೂವಿಗಳು ರಿಲೀಸ್ ಆಗಿವೆ. ಆದ್ರೆ ಸೂಪ್ರಮ್ ಶೋ ಮೂವಿ ಎಷ್ಟು ಜನರಿಗೆ ಥಿಯೇಟರ್ ಕರ್ಕೊಂಡ್ ಬಂದಿದೆ ಅಷ್ಟು ಜನರನ್ನ ನಮ್ಮ ಕರ್ನಾಟಕದಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆಗಿರೋ ಮೂವಿಗಳು ಕರ್ಕೊಂಡ್ ಬರ್ಲಿಕ್ಕೆ ಆಗಿಲ್ಲ. ಸೊ ಸೂಪ್ರಮ್ ಶೋ ಮೂವಿ ಒನ್ ಆಫ್ ದ ಬೆಸ್ಟ್ ಮೂವಿ ಅಂತಾನೆ ಹೇಳ್ಬೋದು. ಸೊ ಇವಾಗ ಈ ಕಡೆ ನೋಡೋದಾದ್ರೆ ಕೊತ್ತಲವಾಡಿ ಮೂವಿ ಕೂಡ ಸಖತ್ತಾಗೇನಿದೆ. ಮತ್ತೆ ಫಸ್ಟ್ ಡೇ ಅಲ್ಲಿ ಎಷ್ಟೋ ಜನರಿಗೆ ಥಿಯೇಟರ್ ಗೆ ಕರ್ಕೊಂಡ್ ಬಂದಿರೋ ಮೂವಿ ಅಂತ ಹೇಳ್ಬೋದು. ಮತ್ತೆ ಈ ಮೂವಿಯಲ್ಲಿ ಸಿಕ್ಕಾಪಟ್ಟೆ ಕ್ರೇಜ್ ನ ಊಟ ಹಾಕಿದರೆ ಮೂವಿಯಲ್ಲಿ. ಸೊ ಆ ಕಾರಣಕ್ಕೆ ಆಡಿಯನ್ಸ್ ಎದ್ದು ಬಿದ್ದು ಥಿಯೇಟರ್ ಗೆ ಹೋಗ್ತಾ ಇದಾರೆ. ಸೊ ನನ್ನ ಪ್ರಕಾರ ಇದೊಂದು ಎವರೇಜ್ ಮೂವಿ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಮೂವಿಯಲ್ಲಿ ಅಷ್ಟೊಂದು ಟ್ವಿಸ್ಟ್ ಗಳ ಮೇಲೆ ಟ್ವಿಸ್ಟ್ ಸ್ವಲ್ಪ ಚೆನ್ನಾಗಿ ಬರ್ತಾ ಇಲ್ಲ. ಸೊ ಆ ಕಾರಣಕ್ಕೆ ಆಡಿಯನ್ಸ್ ಡೇ ಬೈ ಡೇ ಡಲ್ ಆಗ್ತಾ ಇದಾರೆ. ಸೊ ಏನಪ್ಪಾ ಅಂದ್ರೆ ಕೊತ್ತಲವಾಡಿ ಮೂವಿಯಲ್ಲಿ ಆಡಿಯನ್ಸ್ ಗೆ ಸ್ವಲ್ಪ ಮಧ್ಯದಲ್ಲಿ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಸ್ವಲ್ಪ ಬೋರ್ ಹೊಡಿತಾ ಇದೆ ಮೂವಿಯಲ್ಲಿ. ಸೊ ಆ ಕಾರಣಕ್ಕೆ ಆಡಿಯನ್ಸ್ ತುಂಬಾ ನರ್ವಸ್ ಆಗ್ತಾ ಇದಾರೆ. ಸೊ ಏನಪ್ಪಾ ಅಂದ್ರೆ ಮೂವಿ ಲಾಸ್ಟ್ ಮಾತ್ರ ಸಕ್ಕತ್ತಿದೆ ಅಂತ ಹೇಳ್ಬೋದು. ಸೊ ಇವಾಗ ಎರಡು ಮೂವಿಗಳು ಕೊತ್ತಲವಾಡಿ ಮತ್ತೆ ಸೂಪ್ರಮ್ ಶೋ ಮೂವಿಗಳು ಎರಡು ಮೂವಿಗಳು ನಮ್ಮ ಸಂಸ್ಕೃತಿನ ಫಾಲೋ ಮಾಡಿ ಒನ್ ಆಫ್ ದ ಬೆಸ್ಟ್ ಮೂವಿಗಳು ಅಂತ ಹೇಳ್ಬೋದು. ಸೊ ಇವೆರಡು ಮೂವಿಗಳ ಬಜೆಟ್ ತುಂಬಾನೇ ಕಡಿಮೆ ಇದೆ. ಆದ್ರೆ ಕಲೆಕ್ಷನ್ ಮಾತ್ರ ತುಂಬಾ ಹೈ ಲೆವೆಲ್ ಅಲ್ಲಿ ಕಲೆಕ್ಷನ್ ಮಾಡಿದೆ. ನಮ್ಮ ಕರ್ನಾಟಕದಲ್ಲಿ ರೀಸೆಂಟ್ ಆಗಿ ಬಂದಿರುವಂತಹ ದೊಡ್ಡ ಮೂವಿಗಳು ಕೂಡ ಕಲೆಕ್ಷನ್ ಮಾಡಿಲ್ಲ. ಆ ಮೂವಿಗಳಿಗಿಂತ ಗ್ರೇಟ್ ಆಗಿ ಕಲೆಕ್ಷನ್ಸ್ ಮಾಡಿವೆ. ಸೊ ಈ ಮೂವಿಗಳು ಇಷ್ಟೊಂದು ಕಲೆಕ್ಷನ್ ಮಾಡಿದಾವೆ ಅಂದ್ರೆ ನಾವು ತಿಳ್ಕೊಳ್ಬೇಕಾಗಿದ್ದು ಒಂದ್ ಮಾತೇನಪ್ಪ ಅಂದ್ರೆ ಈ ಮೂವಿನ ನೋಡಕ್ಕೆ ಜನರು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದ್ದಾರೆ ಮತ್ತೆ ಮೂವಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿವೆ ಅಂತೇಳಿ ತಿಳ್ಕೊಬೇಕು. ಸೊ ಇವಾಗ ಏನಪ್ಪಾ ಅಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಒಂದು ಕ್ವಶನ್ ನೋಡ್ತಾ ಇರುತ್ತೆ, ಇವೆರಡರಲ್ಲಿ ಬೆಸ್ಟ್ ಮೂವಿ ಯಾವ್ದು ಅಂತೇಳಿ. ಸೊ ಇನ್ನೊಂದು ಏನಪ್ಪಾ ಅಂದ್ರೆ ಇವೆರಡರಲ್ಲಿ ವರ್ಸ್ಟ್ ಮೂವಿ ಅಂತೇಳಿ ಯಾವ್ದು ಇಲ್ಲ, ಎರಡಕ್ಕೆರಡು ಮೂವಿ ಬೆಸ್ಟ್ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಇವೆರಡು ಮೂವಿಗಳಲ್ಲಿ ಮೇನ್ ಹೀರೋ ಕ್ಯಾರೆಕ್ಟರ್ ಆಗಿ ಯಾರು ರೂಲ್ ಮಾಡಿಲ್ಲ. ಸೊ ಎಲ್ಲರೂ ಸೈಡ್ ಆಕ್ಟರ್ಸ್ ಆಗಿರುವಂತವರೇ ರೂಲ್ ಮಾಡಿದ್ದಾರೆ. ಸೊ ಆ ಕಾರಣಕ್ಕೆ ಇವೆರಡು ವರ್ಸ್ಟ್ ಮೂವಿ ಅಂತಾನೆ ಹೇಳಕೋಬಾರ್ದು. ಯಾಕಪ್ಪ ಅಂದ್ರೆ ಬೆಸ್ಟ್ ಮೂವಿಗಳಿಗಿಂತ ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಬೆಸ್ಟ್ ಮೂವಿಗಳಿಗಿಂತ ಬೆಸ್ಟ್ ಆಗಿ ಕಲೆಕ್ಷನ್ಸ್ ಮಾಡಿ ನಮ್ಮ ಕರ್ನಾಟಕದ ಮಾನ ಮರ್ಯಾದೆ ಉಳಿಸಿ ಇವಾಗ ಟ್ರೆಂಡ್ ನಲ್ಲಿ ಸದ್ ಮಾಡ್ತೇವೆ ಅಂತಾನೆ ಹೇಳ್ಬೋದು. ಸೊ ನನಗಂತೂ ಎರಡು ಮೂವಿ ನೋಡಿ ತುಂಬಾನೇ ಖುಷಿ ಆಯ್ತು. ಯಾಕಪ್ಪ ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ರೀತಿ ಮೂವಿಗಳು ಬಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲಿಗೋ ರೀಚ್ ಆಗುತ್ತೆ. ಎಲ್ಲ ಇಂಡಸ್ಟ್ರಿ ನಮ್ಮ ಇಂಡಸ್ಟ್ರಿನ ಕಾಲ್ ಎಳಿತಾ ಇದ್ರೆ ನಮ್ಮ ಇಂಡಸ್ಟ್ರಿ ಮಾತ್ರ ಗಿವ್ ಅಪ್ ಮಾಡಾರ್ದು ಈ ರೀತಿ ಮೂವಿಗಳನ್ನ ಕೊಟ್ರೆ ನಮ್ಮ ಇಂಡಸ್ಟ್ರಿ ಎಲ್ಲೋ ಹೋಗುತ್ತೆ. ಮತ್ತೆ ಈ ರೀತಿ ಮೂವಿ ಮಾತ್ರ ಬರಲೇಬೇಕು, ಈ ರೀತಿ ಸಕ್ಸಸ್ ಸಿಗಲೇಬೇಕು. ಸೊ ನಿಮ್ಗೆಲ್ಲ ಈ ಎರಡು ಮೂವಿ ಬಗ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಬೆಂಕಿ ರಿವ್ಯೂ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ.